ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ಸರ್ಕಾರಿ ಅಧಿಕಾರಿಗಳಿಂದ ಬೃಹತ್ ಹಗರಣ ಆರೋಪ. 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತು ಕಬಳಿಕೆ ಆರೋಪ. ಲೋಕಾಯುಕ್ತ ಸಿಎಂ ಅಂಗಳ ತಲುಪಿದ ಗೋಲ್ಮಾಲ್ ಕಹಾನಿ. ಇದು ರಾಜ್ಯದ ಕಂದಾಯ ಇಲಾಖೆಯಲ್ಲಿ ನಡೆದಿರೋ ಅತಿ ದೊಡ್ಡ ಬೃಹತ್ ಹಗರಣದ ಸುದ್ದಿ. ಸರ್ಕಾರಿ ಅಧಿಕಾರಿಗಳಿಂದ ಬೃಹತ್ ಹಗರಣ ಆರೋಪ ಒಂದು ಕೇಳಿ ಬಂದಿದೆ. 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತು ಕಬಳಿಕೆ ಅನ್ನೋ ಆರೋಪ ಈಗ ಬಂದಿರುವಂತಹದ್ದು. ಲೋಕಾಯುಕ್ತ ಜೊತೆಗೆ ಸಿಎಂ ಅಂಗಳ ತಲುಪಿರತಕ್ಕಂತಹ ಗೋಲ್ಮಾಲ್ ಕಹಾನಿ ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಗಳಿಂದ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರೋ ಶಂಕೆಗಳು ವ್ಯಕ್ತವಾಗಿದೆ. ನಿಯಮಗಳನ್ನು ಗಾಳಿಗೆ ತೂರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನು ಮಾರಾಟ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲ ಭ್ರಷ್ಟ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿರೋ ಶಂಕೆಗಳಿದ್ದಾವೆ. ಕಂದಾಯ ಇಲಾಖೆಯಲ್ಲಿ ಇದು ಮತ್ತೊಂದು ಬೃಹತ್ ಗೋಲ್ಮಾಲಿನ ಕಹಾನಿ. ಹಾಗಾದ್ರೆ ನಿಜಕ್ಕೂ ನಡೆದಿರೋದೇನು? ಸರ್ಕಾರಿ ಅಧಿಕಾರಿಗಳಿಂದಲೇ ಈ ತರಹದೊಂದು ಹಗರಣ ನಡೆಯುತ್ತಾ? ಗವರ್ನಮೆಂಟ್ ಅಫಿಷಿಯಲ್ ಅವರುಗಳಿಗೆ ಅವರದೇ ಆದಂತಹ ಜವಾಬ್ದಾರಿಗಳು ಇರೋದಿಲ್ವಾ? 1-2 ಕೋಟಿ ಅಲ್ಲ, 200 ಸೊತ್ತು ಅಥವಾ 200 ಕೋಟಿ ಸೊತ್ತು, ಅದು ಸರ್ಕಾರಿ ಜಾಗ ಗುಳುಂ ಮಾಡೋದಕ್ಕೆ ಭ್ರಷ್ಟಾಧಿಕಾರಿಗಳು ಈ ತರಹದ ಪಾತ್ರವನ್ನು ವಹಿಸಿದ್ರ? ಇವೆಲ್ಲವೂ ಕೂಡ ನಿಜಕ್ಕೂ ಅತ್ಯಂತ ಬೇಜವಾಬ್ದಾರಿತನದ ಪರಮಾವಧಿಯ ವಿಚಾರ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲ ಭ್ರಷ್ಟಾಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ? ಹಾಗಾದ್ರೆ ಯಾರ್ಯಾರು ಭಾಗಿಯಾಗಿದ್ರು? ಕಂದಾಯ ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಬೃಹತ್ ಸ್ಕ್ಯಾಮ್ ಇದು, ಹಗರಣ. ಸರ್ಕಾರಿ ಅಧಿಕಾರಿಗಳಿಂದ ಈ ತರಹದ್ದೊಂದು ಬೃಹತ್ ಹಗರಣದ ಆರೋಪ. ಹಾಗಾದ್ರೆ ಈ ಪ್ರಕರಣದ ಮುಂದುವರಿದ ಭಾಗಗಳನ್ನ ನಾವು ನಿಜಕ್ಕೂ ಅತ್ಯಂತ ಕಾತರದಿಂದ ನೋಡಬೇಕಾಗಿ ಬರುತ್ತೆ. ಕಾರಣ, ಅತಿ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಅನುಮಾನ. ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಂದ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಇದೆ. ಹಾಗಾದ್ರೆ ನಿಯಮಗಳನ್ನ ಗಾಳಿಗೆ ತೂರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಲಾಯಿತಾ? ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲ ಭ್ರಷ್ಟ ಅಧಿಕಾರಿಗಳು ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ? ಕಂದಾಯ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ಹಗರಣದ ಸ್ಟೋರಿ ಇದು. ಹಾಗಾದ್ರೆ ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ಕಚೇರಿ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಗೊತ್ತಾ? ನಿಜಕ್ಕೂ ಅತ್ಯಂತ ಶಾಕಿಂಗ್ ಸುದ್ದಿ ಇದು. ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸಾರ್ ಅಹಮದ್, ಇನ್ನು ತಹಶೀಲ್ದಾರ್ ಶ್ರೀನಿವಾಸ್, ವಿಶೇಷ ತಹಶೀಲ್ದಾರ್ ನಾಗರಾಜ್, ಇನ್ನು ಎಸಿ ರಜನಿಕಾಂತ್, ಆರ್ಐ ನವೀನ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಸರ್ಕಾರಿ ಜಮೀನು ಕಬಳಿಸಿರುವಂತಹ ಎಂ ಮಂಜುನಾಥ್, ಆರ್ ಶೋಭಾ ಜೊತೆಗೆ ಮಂಜುನಾಥ್ ಇವರ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿರುವಂತಹದ್ದು. ಎಸ್, ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ಕಚೇರಿ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಗೊತ್ತಾ? ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸಾರ್ ಅಹಮದ್, ತಹಶೀಲ್ದಾರ್, ಹೀಗೆ ವಿಶೇಷ ತಹಶೀಲ್ದಾರ್ ನಾಗರಾಜ್, ಎಸಿ ರಜನಿಕಾಂತ್, ಆರ್ಐ ನವೀನ್ ವಿರುದ್ಧವೂ ಕೂಡ ದೂರು. ಸರ್ಕಾರಿ ಜಮೀನು ಕಬಳಿಸಿರುವಂತಹ ಆರೋಪ ಎಂ ಮಂಜುನಾಥ್ ಮೇಲಿದೆ, ಆರ್ ಶೋಭಾ ಮಂಜುನಾಥ್ ಮೇಲೂ ಕೂಡ ಇರುವಂತಹದ್ದು. ಉಮೇಶ್ ಬಾಬು, ಎಸ್ಬಿ ಜಲಜದಾಸ್ ಮತ್ತು ಬಿಕೆ ರಾಘವೇಂದ್ರ ವಿರುದ್ಧವೂ ದೂರು. ಬೆಂಗಳೂರು ಉತ್ತರಹಳ್ಳಿಯ ಯುಎಂ ಕಾವಲ್ನ ಸರ್ವೆ ನಂಬರ್ 18ರಲ್ಲಿರುವಂತಹ ಜಮೀನದು 35 ಎಕರೆ 11 ಗುಂಟೆ ಜಮೀನು ಇದೀಗ ಅಕ್ರಮವಾಗಿ ಖಾಸಗಿ ವ್ಯಕ್ತಿಯ ಪಾಲು. ಹಾಗಾದ್ರೆ ಪರಭಾರೆ ಮಾಡಿದವರು ಯಾರು? ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ಕಚೇರಿ ಅಕ್ರಮದಲ್ಲಿ ನಿಜಕ್ಕೂ ಕೂಡ ಇಷ್ಟು ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂತಹದ್ದು ಅತ್ಯಂತ ದುರಂತದ ಸಂಗತಿ. ಅವರ ಮೇಲೆ ಜವಾಬ್ದಾರಿ ಅಥವಾ ಅವರ ಮೇಲಿರ್ತಕ್ಕಂಥ ವಿಶ್ವಾಸ ಇವೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಭಾರ ಮಾಡಿಕೊಡೋದಕ್ಕೆ ಇವರೆಲ್ಲರ ಪಾತ್ರ ಅಪಾರ ಎನ್ನುವಂತಹ ವಿಚಾರದಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ನಾವು ರಿವೀಲ್ ಮಾಡಿದಂತೆ ಇಷ್ಟು ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿರಬಹುದು ಎಂದು ಈಗ ಅವರ ವಿರುದ್ಧ ಆರೋಪವನ್ನು ಕೇಳಿಬಂದಿದೆ. ಹಾಗಾದ್ರೆ ಸಂಬಂಧಪಟ್ಟಂತೆ ಇಲಾಖೆ ಏನ್ ಮಾಡ್ತಾ ಇದೆ? ಈ ರಾಜ್ಯದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಇದರ ಬಗ್ಗೆ ಸಣ್ಣ ಗುಮಾನಿಯೂ ಕೂಡ ಆ ಡಿಪಾರ್ಟ್ಮೆಂಟಿಗಿಲ್ವಾ? ಇದರ ಬಗ್ಗೆ ಮಾಹಿತಿ ಕೊಡೋರೇ ಇಲ್ವಾ? ಒಂದು ವೇಳೆ ಮಾಹಿತಿ ಸಿಕ್ಕರೂ ಕೂಡ ಮೌನವಾಗಿದ್ದಾರಾ? ಇದಕ್ಕೆ ಸ್ಪಂದಿಸಬೇಕಾದ ಇಲಾಖೆ ಮೌನ ವಹಿಸಿದೆ. ಇನ್ನಾದರೂ ಕೂಡ ನಮ್ಮ ಸುದ್ದಿ ಬಿತ್ತರಾದ ನಂತರವಾದರೂ ಕೂಡ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ? ಕ್ರಮ ಆಗಬೇಕು. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಅಕ್ರಮವೆಸಗಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದೇ ಫ್ರೀಡಂ ಟಿವಿಯ ಆಗ್ರಹ. ಸೊ ಈಗಾಗಲೇ ಇವರ ವಿರುದ್ಧ ಆರೋಪ ಕೇಳಿಬಂದಿದೆ. 35 ಎಕರೆ 11 ಗುಂಟೆ ಜಮೀನು ಇದೀಗ ಅಕ್ರಮವಾಗಿ ಪ್ರೈವೇಟ್ ವ್ಯಕ್ತಿಗಳ ಪಾಲಾಗಿದೆ. ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ನಾವು ಭಾವಚಿತ್ರವೂ ಕೂಡ ರಿವೀಲ್ ಮಾಡ್ತಾ ಇದ್ದೀವಿ. ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸಾರ್ ಅಹಮದ್, ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ನಾಗರಾಜ್, ಎಸಿ ರಜನಿಕಾಂತ್, ಆರ್ಐ ನವೀನ್ ವಿರುದ್ಧವೂ ಕೂಡ ದೂರು.
ಸರ್ಕಾರಿ ಜಮೀನನ್ನು ಪರಭಾರೆ ಮಾಡೋದು ಸುಲಭದ ಕೆಲಸ ಅಲ್ಲ. ಅದು ತುಲಾಭಾರ ಮಾಡಿದ ಪುಣ್ಯ ಸಿಗಲ್ಲ. ಕಾನೂನು ಪ್ರಕಾರ ಅದು ಅಕ್ಷಮ್ಯ ಅಪರಾಧ. ಸರ್ಕಾರಿ ಜಮೀನು ಅಂದರೆ ಯಾರ ಸೊತ್ತು ಅನ್ಕೊಂಡಿದ್ದೀರಿ? ಅದು ಜನರ ತೆರಿಗೆ ಹಣದ ಸೊತ್ತು. ಸರ್ಕಾರಿ ಗೋಮಾಳ ಜಾಗಗಳು, ಸರ್ಕಾರಿ ಜಾಗಗಳು ಜನರ ತೆರಿಗೆ ಹಣದಿಂದ ಸರ್ಕಾರ ಖರೀದಿ ಮಾಡುತ್ತೆ. ಖರೀದಿ ಮಾಡಿರ್ತಕ್ಕಂತಹ ಸರ್ಕಾರ ಅದನ್ನು ಲೀಸಿಗೋ ಬಾಡಿಗೆಗೋ ಏನಕ್ಕೂ ಬಿಟ್ಟಿರುತ್ತೆ. ಅದರಿಂದ ಬರುವಂತಹ ಆದಾಯ ಸರ್ಕಾರದ ಖಜಾನಕ್ಕೆ ಹೋಗುತ್ತೆ. ಸರ್ಕಾರದ ಖಜಾನೆಗೆ ಬಂದ ಹಣ ರಾಜ್ಯದ ಅಭಿವೃದ್ಧಿಗಾಗಿ ವ್ಯಯಿಸಬೇಕು. ಸರ್ಕಾರಿ ಸೊತ್ತನ್ನು ಗುಳುಂ ಮಾಡಿದ್ರ ಭ್ರಷ್ಟರು. ಸಂಪೂರ್ಣವಾಗಿ ಸರ್ಕಾರಿ ಎ ಮತ್ತು ಬಿ ಖರಾಬು ಜಮೀನು. 35 ಎಕರೆ ಪೈಕಿ 8 ಎಕರೆ ಜಮೀನು ಇದೀಗ ಪ್ರಭಾವಿಗಳ ಪಾಲಾಯ್ತಾ. ಪ್ರಸ್ತುತ ಜಮೀನಿನಲ್ಲಿ 2 ವರ್ಷದಿಂದ ನಡೀತಿದೆ ಅಕ್ರಮ ಗಣಿಗಾರಿಕೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಪೋಡಿ ಮಾಡಿದ ಆರೋಪವೂ ಕೂಡ ಇವರ ವಿರುದ್ಧ ಕೇಳಿಬಂದಿದೆ. ಜಿಲ್ಲಾಧಿಕಾರಿಗೆ ತಪ್ಪು ಮಾಹಿತಿ ನೀಡಿ ಭೂ ಪರಿವರ್ತನೆ ಮಾಡಿಸಿದ್ದ ಅಧಿಕಾರಿಗಳಿವರು. ಸೊ ಇಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳು. ಇವರ ವಿರುದ್ಧ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಿದ್ರಂತೆ, ಪೋಡಿ ಮಾಡಿಸ್ಕೊಂಡು ಅದನ್ನು ಮಾಡ್ತಿದ್ರು, ಆ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರು ಎನ್ನುವಂಥ ಆರೋಪ ಇದೆ. ಪ್ರಸ್ತುತ ಜಮೀನಿನಲ್ಲಿ 2 ವರ್ಷದಿಂದ ನಡೀತಿದೆ ಅಕ್ರಮ ಗಣಿಗಾರಿಕೆ. ಇನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಪೋಡಿ ಮಾಡಿದ ಆರೋಪವೂ ಕೂಡ ಇವರ ಮೇಲಿದೆ. ಸೊ ಇನ್ನಾದರೂ ಕ್ರಮ ತೆಗೆದುಕೊಳ್ತಾರಾ ಎನ್ನುವಂತಹದ್ದು. ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ಕಚೇರಿ ಸ್ಕ್ಯಾಮ್ ವಿಚಾರ. ಡಿಸಿ ಕಚೇರಿ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದರಿ ದೂರಿನಲ್ಲಿ ಹುರುಳಿಲ್ಲ, ಎಲ್ಲವೂ ನಿಯಮಾನುಸಾರ ನಡೆದಿದೆ ಅನ್ನೋ ಸ್ಪಷ್ಟೀಕರಣವೂ ಕೂಡ ಅವರಿಂದ ವ್ಯಕ್ತವಾಗಿದೆ. ಆದಾಗ್ಯೂ ಅರ್ಜಿದಾರರು ಮೇಲ್ಮನವಿ ಸಲ್ಲಿಸಬಹುದಾದ ಪ್ರಕರಣ. ಇನ್ನು ಅಕ್ರಮದ ಬಗ್ಗೆ ತಹಶೀಲ್ದಾರ್ ಶ್ರೀನಿವಾಸ್, ಎಸಿ ರಜನಿಕಾಂತ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಡಿಸಿ ಕಚೇರಿ ಕೆಲವರಿಂದ ನನ್ನ ತೇಜೋವಧೆ ಯತ್ನ ನಡೆದಿದೆ ಅನ್ನೋ ಕ್ಲಾರಿಟಿಯೂ ಕೂಡ ಅವರಿಂದ ವ್ಯಕ್ತ. ಹಾಗಂತ ಹೇಳಿ ಬೇಸರ ತೋಡಿಕೊಂಡ ಡಿಸಿ ಕಚೇರಿ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್. ಬೆಂಗಳೂರು ದಕ್ಷಿಣ ಎಸಿ ತಹಶೀಲ್ದಾರ್ ಕಚೇರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಬ್ಬರು ರಿಯಾಕ್ಟ್ ಮಾಡಿರುವಂತಹದ್ದು ಡಿಸಿ ಕಚೇರಿ ಸಹಾಯಕ ಪ್ರಶಾಂತ್. ಹೀಗೆ ಡಿಸಿ ಕಚೇರಿ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಳಿದ ಅಧಿಕಾರಿಗಳು ಯಾರೂ ಕೂಡ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಸೊ ಇಂತಹವರ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥದ್ದೇ ಅತ್ಯಂತ ಚರ್ಚಿಸಲ್ಪಟ್ಟಂಥ ವಿಚಾರ. ಸಿಬಿಐ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅತ್ಯಂತ ಜನನಿಬಿಡ ಪ್ರದೇಶ ಮತ್ತು ಪ್ರಮುಖ ಬಡಾವಣೆ ಆಗಿರ್ತಕ್ಕಂಥ ಹಳೆಯ BBMP ವ್ಯಾಪ್ತಿಯಿಂದ ಕೇವಲ 50 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು 200 ಕೋಟಿ ರೂಪಾಯಿಗಳಷ್ಟು ಅದಕ್ಕಿಂತ ಹೆಚ್ಚು ಮೌಲ್ಯದ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಪ್ರದೇಶವನ್ನು ನಕಲಿ ದಾಖಲೆಗಳನ್ನು ಬಳಸಿ ಕಬಳಿಸಿರ್ತಕ್ಕಂಥ ಒಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಲೋಕಾಯುಕ್ತದಲ್ಲಿ ADGP ಅವರಿಗೆ, IGP ಅವರಿಗೆ, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ದಾಖಲೆಗಳ ಸಹಿತ ಸುಮಾರು 600 ಪುಟಗಳ ದಾಖಲೆಗಳ ಸಹಿತ ನಾನು ಇವತ್ತು ಅವರಿಗೆ ದೂರನ್ನು ಕೊಟ್ಟಿದ್ದೇನೆ. ವಿಷಯ ಏನು ಅಂತಂದರೆ, ಉತ್ತರಹಳ್ಳಿ ಹೋಬಳಿ ಉತ್ತರಹಳ್ಳಿ ಮಾನವರ್ತೆ ಕಾವಲ್ ಪ್ರದೇಶದಲ್ಲಿ ಸರ್ವೆ ನಂಬರ್ 18ರಲ್ಲಿ 353 ಎಕರೆ 27 ಗುಂಟೆ ಸ್ವತ್ತು ಅದು ಸಮಾನವಾಗಿ 2 ಗ್ರಾಮಗಳಿಗೆ ಹಿಂದೆ ಕಾನೂನು ರೀತಿ ವಿಭಜನೆ ಮಾಡ್ಕೊಂಡಿರ್ತಾರೆ. ವಾಜರಹಳ್ಳಿ ಗ್ರಾಮಕ್ಕೆ ಮತ್ತು ತಲಗಟ್ಪುರ ಗ್ರಾಮಕ್ಕೆ ಸಮಾನವಾಗಿ ಅದನ್ನು ವಿಭಜನೆ ಮಾಡ್ಕೊಂಡಿರ್ತಾರೆ. ಆ 2 ಪ್ರದೇಶಗಳ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಬಂಡೆ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇರ್ತದೆ. ಕಾನೂನು ರೀತಿಯಲ್ಲಿ ಆ ಸರ್ಕಾರಿ ಬಂಡೆಯನ್ನು ಗಣಿಗಾರಿಕೆ ಮಾಡಲಿಕ್ಕೆ ಕಳೆದ 10 ವರ್ಷಗಳಿಂದ ಅನುಮತಿ ಪಡ್ಕೊಂಡು ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಅದನ್ನು ಗಣಿಗಾರಿಕೆ ಮಾಡಿರ್ತಾರೆ. 70ರಿಂದ 80 ಅಡಿ ಆಳವಾದ್ದರಿಂದ ಆ ಗಣಿಗಾರಿಕೆಗೆ ಅದನ್ನು ನಿಲ್ಲಿಸಿ ಅದನ್ನು ಹಾಗೆ ಬಿಟ್ಕೊಂಡಿರ್ತಾರೆ. ಅಲ್ಲಿ ಹಳ್ಳ ಬಿದ್ದಿದ್ದಂಥ ಪ್ರದೇಶದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ತುಂಬಿಕೊಂಡು ಅದು ಕೆರೆಯಂತೆ ಆಗಿರ್ತದೆ. ಈ ಒಂದು ಅಮೂಲ್ಯವಾದಂಥ ಸ್ವತ್ತಿನ ಮೇಲೆ ಕಣ್ಣಾಗದಂಥ ಪ್ರಭಾವಿ ಸರ್ಕಾರಿ ನೆಲೆಗಳು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ರಾಜ್ಯ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ನೆರವಿನಿಂದ ಕೋಟ್ಯಾಂತರ ರೂಪಾಯಿ ಮೊತ್ತದ ಭ್ರಷ್ಟಾಚಾರವನ್ನು ನಡೆಸಿ
ಆ ಒಂದು ಸ್ವತ್ತನ್ನು ತಮ್ಮದನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಈಗಾಗಲೇ 35 ಎಕರೆ 41 ಗುಂಟೆ 35 ಎಕರೆ 27 ಗುಂಟೆ ಸ್ವತ್ತು ಎಲ್ಲಿದೆ ಅಂತೇಳಿ ಇಲ್ಲಿ ತನಕ ಪತ್ತೆ ಹಚ್ಚಕ್ಕಾಗ್ತಾರೆ. ಅದನ್ನು ಕೂಡ ಸೇರಿಸಿ ಕಪಿಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.